ಇಲ್ಲಿಗೆ ಬಂದಂತಹ ಅನೇಕ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವುದರ ಜೊತೆಗೆ ಅವರ ಪಾಪಗಳನ್ನು ನೇಗ್ತಾ ಇದೆ ಅನ್ನೋದು ಇಲ್ಲಿ ಭಕ್ತರ ಅಭಿಪ್ರಾಯ. ಅಂದಹಾಗೆ ಇದೊಂದು ಪರಮ ಪುಣ್ಯಕ್ಷೇತ್ರ. ಇಲ್ಲಿ ನೆಲೆಸಿರುವಂಥ ಪರಶಿವನಿಗೆ ಈಗ ವಿಶೇಷ ಅಭಿಷೇಕಾದಿಗಳು ನೆರವೇರುತ್ತೆ. ಆ ಎಲ್ಲ ದೃಶ್ಯಗಳನ್ನು ನೀವು ಕೂಡ ದರ್ಶನ ಮಾಡಬೇಕು. ಬನ್ನಿ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ ಶಿವಾಶರವ್ಯಾಯಾತವತಯಾನೋ ರುದ್ರಮೃಡಯ ಯಾತೆ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನಿ ತಯಾನಸ್ತನುವಾಶಂತಮಯಾ ಗಿರಿಶಂ ತಾಭಿಚಾಕಶೀಃ ಯಾಮಿಷುಂ ಗಿರಿಶಂ ತಹಸ್ತೆ ಬಿಭರ್ಷ್ಯಸ್ತವೇ ಶಿವಾಂ ಗಿರಿತ್ರತಾಂ ಕುರು ಮಾಹಿಗುಂ ಸೇಃ ಪುರುಷಂ ಜಗತ್ ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಸುಮನಾ ಅಸತ್ ಅಧ್ಯವೋಚರಧಿಭಕ್ತಾ ಪ್ರಥಮೋ ದೈವ್ಯೋಭಿಷಕ. ಈ ದೇವರ ಮಹಿಮೆ ಅಪಾರ. ಅದನ್ನ ಈಗ ಭಕ್ತರಿಂದಲೇ ತಿಳಿಯೋಣ. ಸರ್ವಾಶ್ಚಯಾತು ಧಾನ್ಯಃ. ಇಲ್ಲಿ ಬಹಳ ಚೆನ್ನಾಗಿದೆ, ನೋಡಂತ ಸ್ಥಳ ಇದೆ. ಇಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಊರ ಕಡೆಯಿಂದ ಜನ ಬರ್ತಾ ಇದ್ದಾರೆ. ನಾವು 20-30 ವರ್ಷದಿಂದ ಈ ಗುಡಿ ದೇವಸ್ಥಾನಕ್ಕೆ ಬರ್ತೀವಿ. ಬಟ್ ನಮಗೆ ಬಹಳ ಚೆನ್ನಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಬಂದು ಶ್ರೀರಾಮಚಂದ್ರರನ್ನ ಹರಸಿದ್ದರಂತೆ. ಆ ದಿವ್ಯ ಸ್ಥಳವನ್ನ ನಾವಿಲ್ಲಿ ಕಾಣಬಹುದು. ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅಂದಹಾಗೆ ತ್ರಿಮೂರ್ತಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀರಾಮಚಂದ್ರರನ್ನು ಹರಸಿದರು ಅಂತ ಹೇಳಿದ್ನಲ್ಲ, ಅದರ ಪ್ರತೀಕವಾಗಿ ಇವತ್ತಿಗೂ ನಾವಿಲ್ಲಿ 3 ಲಿಂಗಗಳನ್ನು ಕಾಣ್ತೀವಿ. ಇದೇ ಲಿಂಗ ಸ್ವರೂಪದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸುವಂಥ ಕ್ರಮ ಇಲ್ಲಿನ ಭಕ್ತಾದಿಗಳು ಮತ್ತು ಅರ್ಚಕರದ್ದು. ಹಾಗಾಗಿ ಬಂದಂಥ ಭಕ್ತರೆಲ್ಲ ಈ ತ್ರಿಮೂರ್ತಿಗಳನ್ನು ದರ್ಶನ ಮಾಡಿಕೊಳ್ತಾರೆ. ನೀವು ಕೂಡ ದರ್ಶನ ಮಾಡಿ. ಈ ಪುಣ್ಯಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗಲಿ ಅನ್ನೋ ಅಭಿಲಾಷೆ ಇಲ್ಲಿನ ಆಡಳಿತ ಮಂಡಳಿಯದ್ದು. ಎಲ್ಲ ಹಿಂದೂ ಧರ್ಮೀಯರ ಒಂದು ಆರಾಧ್ಯ ಸ್ಥಾನವಾಗಿದೆ. ಈ ದೇವಸ್ಥಾನವು ಸರ್ಕಾರದ ಮುಜರಾಯಿ ಇಲಾಖೆ ಒಳಪಟ್ಟಿದೆ. ನಾವು ಇಲ್ಲಿ ಪ್ರಧಾನ ಅರ್ಚಕರಾಗಿ ಕೇವಲ ಪೂಜೆ ಮಾಡೋದಷ್ಟೇ ನಮ್ಮ ಕೆಲಸ ಆಗಿಬಿಟ್ಟಿದೆ. ಇದರದ್ದು ಅಭಿವೃದ್ಧಿ ಸಲುವಾಗಿ ನಾವು ಸಾಕಷ್ಟು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಸಾಕಷ್ಟು ಸಲ ಅರ್ಜಿ ಕೊಟ್ಟಿದ್ದೀನಿ. ಮುಖತಃ ಹೋಗಿ ಭೇಟಿಯಾಗಿ ಹೇಳಿದ್ದೀನಿ. ಎಲ್ಲ ಇಲ್ಲಿ ಜನನಾಯಕರು ಕೂಡ ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಹೇಳಿನಿ ನಾನು. ಇಂಥ ಕ್ಷೇತ್ರಗಳ ಅಭಿವೃದ್ಧಿಯಾದರೆ ಬರುವಂಥ ಯಾತ್ರಿಕರ ಸಂಖ್ಯೆ ಕೂಡ ದೊಡ್ಡದಾಗುತ್ತೆ. ಇದು ಪಾಪನಾಶಿನಿ ಕ್ಷೇತ್ರದ ವಿಶೇಷತೆ. ಅಂದಹಾಗೆ ಈ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿ ಮಹಾಗಣಪತಿಯ ಸನ್ನಿಧಿ ಇದೆ. ಬಹಳ ವಿಶೇಷ ಅನ್ನಿಸುವಂತಹ ದೇವಾಲಯ. ಆ ದೇವರ ದರ್ಶನ ಕೂಡ ನಿಮಗೆ ಆಗಬೇಕಿದೆ. ಬನ್ನಿ, ಆ ದೇವರ ದರ್ಶನಕ್ಕಾಗಿ ನಾವೀಗ ತೆರಳೋಣ. ತೆಂಗಿನಕಾಯಿಯನ್ನು ಕಟ್ಟಿಬಿಟ್ಟು ಅದನ್ನು ಈ ಮರಕ್ಕೆ ಕಟ್ಟಿ ಅವರ ಸಂಕಲ್ಪವನ್ನು ಅರ್ಪಿಸಿಕೊಂಡ್ರೆ ಕೇವಲ 41 ದಿನದಲ್ಲಿ ಅವರ ಸಂಕಲ್ಪ ಈಡೇರುತ್ತದೆ.